ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ನವೆಂಬರ್ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶಿವಫಲ ಇದೆ ಅಂತ ಹೇಳಬೇಕು. ಆದರೆ ಇವರಿಗೆ ಕೋಪ ಜಾಸ್ತಿ, ಹಠ ಜಾಸ್ತಿ ಇರುತ್ತೆ. ಈ ಕೋಪ ಮತ್ತು ಹಠದ ಕಾರಣದಿಂದ ಕೆಲವೊಂದಷ್ಟು ನಿಮಗೆ ಆತ್ಮೀಯರು, ಸ್ನೇಹಿತರು ಎಲ್ಲ ಸ್ವಲ್ಪ ದೂರದಿಂದ ನಿಮ್ಮನ್ನು ನೋಡ್ತಾರೆ. ಸ್ವಲ್ಪ ದೂರದಿಂದ ನೋಡ್ತಾ ಅಂದ್ರೆ ಆತ್ಮೀಯತೆ ಹಾಳಾಗತ್ತೆ ಅಂತಲ್ಲ, ಸ್ವಲ್ಪ ಇವ್ರಿಗೆ ಕೋಪ ಬರುತ್ತಲ್ಲ, ಹಠ ಜಾಸ್ತಿ ಅಂತೇಳಿ ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಮಾತಾಡ್ತಾರೆ. ತುಂಬಾ ಹತ್ತಿರದಿಂದ ನೀವು ನೋಡ್ಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಒಂದು ಕೋಪಕ್ಕೆ ಅವ್ರು ಭಯ ಬೀಳ್ತಾರೆ. ಹಾಗೆ ಈ ಒಂದು ರಾಶಿಯ ಮಹಿಮೆ, ಅದು ನಿಮ್ಮ ತಪ್ಪು ಅಂತ ನಾನು ಹೇಳೋದಿಲ್ಲ. ಈ ಒಂದು ವೃಶ್ಚಿಕ ರಾಶಿ ಜನಿಸ್ತಕ್ಕಂಥ ವ್ಯಕ್ತಿಗಳ ಒಂದು ಕಮಾಂಡಿಂಗ್ ಪವರ್ ಇರುತ್ತೆ, ಒಂದು ಆಡಳಿತಾತ್ಮಕ ಶಕ್ತಿ ಇರುತ್ತೆ. ಯಾವುದನ್ನ ಕೆಲಸ ಕೊಟ್ಟರು ಕೂಡ ಅವರಿಗೆ ಅದನ್ನ ನಿರ್ವಹಿಸುವಂತಹದ್ದು ಮತ್ತು ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಆರ್ಗನೈಸೇಷನ್ ಮಾಡ್ತಕ್ಕಂಥದ್ದು ಆ ಒಂದು ಶಕ್ತಿ ಅವ್ರಿಗೆ ಇರ್ತದೆ. ಅದು ಅಡ್ಮಿನಿಸ್ಟ್ರೇಟಿವ್ ಪವರ್ ಇರ್ತದೆ. ಆಡಳಿತ ಕ್ರಮ ಅದು ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ಇವರು ಒಂದು ಶಿಸ್ತುಬದ್ಧವಾಗಿ ಮಾತಾಡತಕ್ಕಂಥದ್ದು, ಅದು ಕಮಿಟೆಡ್ ಆಗಿರ್ತಕ್ಕಂಥದ್ದು, ಹೇಳಿದ ಮಾತಿಗೆ ಯಾವತ್ತೂ ಬದ್ಧವಾಗಿರ್ತಕ್ಕಂಥದ್ದು, ಆಡಿದ ಮಾತಿನ ಪ್ರಕಾರ ನಡ್ಕೊಳ್ತಕ್ಕಂಥದ್ದು, ಏನು ನಡ್ಕೋತೀವಿ ಅದನ್ನೇ ಹೇಳ್ತಕ್ಕಂಥ ಒಂದು ವ್ಯಕ್ತಿಗಳು ಈ ಒಂದು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಹಾಗಾಗಿ ಕೆಲವು ಸಮಯ ಇದು ಉಪಯೋಗನೇ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕೆಲವು ಸಮಯದಲ್ಲಿ ಇದು ಕೆಲಸ ಮಾಡಲ್ಲ, ಹಂಗಾಗುತ್ತೆ. ಕೆಲವು ಸಮಯ ನಾವು ಮೆತ್ತಗಿರ್ಬೇಕಾಗತ್ತೆ, ಕೆಲವು ಇದ್ದಕ್ಕಿದ್ದಂಗೆ ಹೇಳಿದ್ರೆ ಕಷ್ಟ ಆಗುತ್ತೆ, ಹೇಳಿದ್ರೆ ತೊಂದರೆ ಆಗುತ್ತೆ. ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ಸ್ವಲ್ಪ ನೀವು ನಿಧಾನ ಮೆತ್ತಗೆ ಮಾತಾಡಿದ್ರೆ ನಿಮ್ಮ ಕೆಲಸ ಕಾರ್ಯ ಎಲ್ಲವೂ ಕೂಡ ಏನೂ ತೊಂದರೆ ಇಲ್ಲದೆ ಆಗತ್ತೆ. ಮತ್ತೆ ವೃಶ್ಚಿಕ ರಾಶಿಯವರು ಯಾರ್ಯಾರು ರಾಜಕೀಯದಲ್ಲಿ ಇದ್ದಾರೆ, ರಾಜಕೀಯ ವ್ಯಕ್ತಿಗಳಿದ್ದಾರೆ, ರಾಜಕೀಯ ಹಿರಿಯರು, ಮುತ್ಸದ್ದಿಗಳು, ಗಣ್ಯರು, ಮತ್ತೆ ರಾಜಕೀಯದಲ್ಲಿ ಚೆನ್ನಾಗಿ ಹೆಸರು ಮಾಡಬೇಕು, ಬೆಳಿಬೇಕು ಅಂತ ಇರ್ತಾರೆ, ಅವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು ರಾಜಕೀಯ ಹೇಳಿ ಮಾಡಿಸ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಗೆ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಫಲವನ್ನ ಕೊಡುತ್ತೆ. ಈ ರಾಶಿಯವರು ರಾಜಕೀಯದಲ್ಲಿರ್ತಕ್ಕಂಥವರಾಗಿದ್ದರೆ ಯಾವುದೇ ಸಮಸ್ಯೆ ಇಲ್ಲ. ಅದು ಬಿಟ್ಟು ಅದರ ಬಿಸ್ನೆಸ್ ಮಾಡೋರಿದ್ರೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ. ಯಾಕೆ ನಿಧಾನ ಆಗತಕ್ಕಂಥ ಬಿಸ್ನೆಸ್ ಸಂಬಂಧಪಟ್ಟಂತೆ ಆಯಿಲ್ ಬಿಸ್ನೆಸ್, ಇಂಡಸ್ಟ್ರಿಯಲ್, ಮತ್ತೆ ಈ ಒಂದು ಗಾರ್ಮೆಂಟ್ಸ್ ಕೆಲಸ, ಆನಂತರದಲ್ಲಿ ನೀವು ರಿಯಲ್ ಎಸ್ಟೇಟು, ಇಂಥದ್ದೆಲ್ಲ ಇದು ಸ್ವಲ್ಪ ನಿಧಾನ ಆಗುವಂತ ಯೋಗ ಇದೆ. ಬೇರೆ ಎಲ್ಲ ಓಕೆ. ಇನ್ನು ದುಡ್ಡಿನ ವಿಚಾರ ಬಂದರೆ ದುಡ್ಡಿನಲ್ಲಿ ಯಾವುದೇ ತೊಂದರೆ ತೊಡ್ಕೊಳ್ಳಾಗಲ್ಲ. ದುಡ್ಡು ಕಾಸು ಬೇಕಾದಷ್ಟು ಇರುತ್ತೆ, ಬೇಕಾದಷ್ಟು ಇರುತ್ತೆ, ನಿಮ್ಮ ಜೀವನಕ್ಕೆ ಬೇಕಾದಷ್ಟು ಇರುತ್ತೆ. ನಿಮಗೆ ಸಾಕಾಗಷ್ಟು ಅಥವಾ ನಿಮ್ಮ ಆಶಯಾಕಾಂಕ್ಷೆ ಎಲ್ಲ ನೆರವೇರುತ್ತೆ ಅಂತಲ್ಲ, ಬೇಕಾಗಷ್ಟು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದು ಇರುತ್ತೆ. ಊಟ ತಿಂಡಿ ಬಟ್ಟೆ ಜೀವನಕ್ಕೆ ಕೊರತೆ ಆಗಲ್ಲ, ಆ ದುಡ್ಡಿಗೆ ತೊಂದರೆ ಆಗಲ್ಲ, ಅದೇನು ಪ್ರಾಬ್ಲಮ್ ಆಗಲ್ಲ. ಆಸ್ತಿ ವಿಚಾರ ಬಂದರೆ ನಿಮ್ಮ ಪಿತ್ರಾಯಿತ ಆಸ್ತಿ ನಿಮಗೆ ಸಿಗುವಂತ ಯೋಗ ಇದೆ, ಅದು ನಿಮಗೆ ಸಿಗತ್ತೆ. ನಿಮಗೆ ಯಾವ್ದು ಕೇಳ್ತಿರೋ ಅದು ಆಸ್ತಿ ಬೇಕಾದ್ರೆ ಆಸ್ತಿ, ದುಡ್ಡು ಬೇಕಾದ ದುಡ್ಡು, ಎರಡು ನಿಮಗೆ ಸಿಗುವಂತ ಯೋಗ ಇದೆ. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರುಧ್ವಂಸ ಆಗ್ತದೆ, ನಿಮಗೆಲ್ಲ ರೀತಿ ಅನುಕೂಲ ಇರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಅಂದ್ರೆ ನಿಮ್ಮ ದಾಯಾದಿಗಳು, ಅಣ್ಣ ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅವ್ರ ಮಕ್ಕಳು, ಹೀಗೆ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಅಸಮಾಧಾನ, ಅತೃಪ್ತಿ, ನಿಮ್ಮ ಬಗ್ಗೆ ಸ್ವಲ್ಪ ಅವರಿಗೆ ಅಸಮಾಧಾನ ಇರುತ್ತೆ. ಸ್ವಲ್ಪ ಅವ್ರ ಜೊತೆಗೆ ವಿಶ್ವಾಸದಿಂದ ಇರಿ, ಅವರು ನಿಮ್ಮನ್ನ ತುಂಬಾ ಪ್ರೀತಿ ಗೌರವದಿಂದ ಕಾಣ್ತಾರೆ, ಏನು ತೊಂದರೆ ಆಗೋದಿಲ್ಲ. ಇನ್ನು ಮಕ್ಕಳು ವಿದ್ಯಾಭ್ಯಾಸ, ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ, ಮಕ್ಕಳು ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ನಿಮ್ಮ ಮಕ್ಕಳು ಸ್ಕೂಲ್ ನಡೆಸ್ಬೋದು, ಕಾಲೇಜ್ ನಡೆಸ್ಬೋದು, ಆನಂತರದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ನಡೆಸ್ಬೋದು, ಕಂಪನಿ ನಡೆಸ್ಬೋದು. ನಿಮ್ಮ ಮಕ್ಕಳು ಒಳ್ಳೆ ದೊಡ್ಡ ಒಂದು ಹುದ್ದೆಯಲ್ಲಿರುವಂತ IAS IPS ಆಗ್ಬೋದು, ನಿಮ್ಮ ಮಕ್ಕಳು ವಕೀಲರಾಗ್ಬೋದು, ಅದೆಲ್ಲ ಆಗುವಂತ ಯೋಗಗಳು ಕೂಡ ಇದೆ. ಅಂದ್ರೆ ಸ್ಕೂಲು ಕಾಲೇಜು ನೀವು ಕಟ್ಟಡ ಕಟ್ಟಿ ನೀವು ನಡೆಸ್ತಕ್ಕಂಥದ್ದು, ನಿಮ್ಮ ಸ್ವಂತ ಮಕ್ಕಳು ಅದನ್ನ ಕಟ್ಟಿ ನಡೆಸೋದು ಅಥವಾ ಅದು ಕೊಟ್ಟರೆ ನಡೆಸೋದು, ಮಕ್ಕಳು ವಕೀಲರಾಗೋದು, ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಒಂದು ಜ್ಞಾನವಂತರ ಕಾನೂನು ತಜ್ಞರಾಗ್ತಕ್ಕಂಥದ್ದು, ಜಡ್ಜ್ ಆಗ್ಬೋದು, ವಕೀಲರಾಗ್ಬೋದು. ಆನಂತರಲ್ಲಿ ನ್ಯಾಯವನ್ನ ತಿಳಿದುಕೊಳ್ಳುವಂತ ಒಂದು ನ್ಯಾಯವಾದಿಗಳಾಗ ಯಾವುದೇ ರೀತಿಯಲ್ಲಿ ನೀವು ಅದರಲ್ಲಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿರ್ತೀರಿ. IAS IPS ಮಾಡ್ಬೋದು. ಹೀಗೆ ಒಂದು ಒಳ್ಳೊಳ್ಳೆ ಒಂದು ಹುದ್ದೆಯಲ್ಲಿ, ನಿಮ್ಮ ಒಂದು ಸರ್ಕಾರದ ಹುದ್ದೆಯಲ್ಲಿ ಇರ್ತಕ್ಕಂಥದ್ದು, ಮತ್ತೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಇನ್ನು ಗೌರ್ಮೆಂಟ್ ಸರ್ಕಾರ ಅಲ್ಲದೆ ಹೋಗಿರ್ತಕ್ಕಂಥ ಸ್ಕೂಲು, ಪ್ರೈವೇಟ್ ಸ್ಕೂಲು, ಕಾಲೇಜು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್, ಇದೆಲ್ಲ ನಿಮ್ಮ ಮಕ್ಕಳು ಮಾಡುವಂತ ಯೋಗ, ಮತ್ತೆ ನೀವು ಕೂಡ ಮಾಡುವಂತ ಯೋಗ ಇದೆ. ಮತ್ತೆ ಈ ವೃಶ್ಚಿಕ ರಾಶಿಯವರು ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಬರತಕ್ಕಂಥದ್ದು, ಅದರಲ್ಲಿ ತುಂಬಾ ಬೆಳೆತಕ್ಕಂಥ ಯೋಗಗಳು ಕೂಡ ಈ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥದ್ದು. ಮತ್ತೆ ಆ ರೀತಿಯಲ್ಲಿ ಯೋಚನೆ ಮಾಡುವಾಗ ಈ ವೃಶ್ಚಿಕ ರಾಶಿಯವರು ತುಂಬ ಒಳ್ಳೆ ಫಲ ಇದೆ ಅಂತ ಹೇಳ್ಬೇಕು. ಈ ವೃಶ್ಚಿಕ ರಾಶಿ ಗುರುಬಲ ಕೆಲವು ಸಲ ಇರಲ್ಲ, ಕೆಲವು ಸಲ ಇರುತ್ತೆ, ಶನಿ ಬಲ ಇರುತ್ತೆ, ಇರಲ್ಲ, ರಾಹುಕೇತುಗಳ ಕಾಟ ಜಾಸ್ತಿ. ಆದರೂ ಕೂಡ ಒಂದು ಅವರಿಗೆ ಯಾವುದೇ ರೀತಿಯ ತೊಂದರೆ ತೊಡ್ಕೊಳ್ಳದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಅಧಿಕಾರದಲ್ಲಿ ಸ್ವಲ್ಪ ತೊಂದರೆ ಆಗತ್ತೆ. ಈ ವೃಶ್ಚಿಕ ರಾಶಿಯಲ್ಲಿ ಅಧಿಕಾರ ಏನೋ ಪಡ್ಕೋಬೇಕು, ಏನೋ ಸಿಗಬೇಕು ಅಂದಾಗ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ. ಬೇರೆ ಎಲ್ಲ ಓಕೆ, ಅದೇನೋ ತೊಂದರೆ ಆಗೋದಿಲ್ಲ. ಹಾಗಾಗಿ ಅವರಿಗೆ ಜೀವನದಲ್ಲಿ ತೊಂದರೆ ಇಲ್ಲ ಅಂತ ಹೇಳ್ತೀವಿ ವೃಶ್ಚಿಕ ರಾಶಿಯವರಿಗೆ.
ಇನ್ನು ಜೀನ್ಸ್ ವ್ಯಾಪಾರ ಮಾಡ್ತಕ್ಕಂಥವ್ರು ಅಂದ್ರೆ ಈ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಆಹಾರ ಪದಾರ್ಥಕ್ಕೆ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡ್ತಕ್ಕಂಥ ಪದಾರ್ಥಗಳು ಇರ್ತಕ್ಕಂಥವು, ದವಸ ಧಾನ್ಯ ವ್ಯಾಪಾರ ಮಾಡ್ತಕ್ಕಂಥವ್ರು, ಅದು ಹೋಲ್ಸೇಲ್ ಆಗಲಿ ಚಿಲ್ಲರೆ ಆಗಲಿ ಅವರಿಗೆ ಅನುಕೂಲ ಇದೆ. ಮತ್ತೆ ರಿಯಲ್ ಎಸ್ಟೇಟ್ ಮಾಡೋದ್ರಲ್ಲಿ ಅನುಕೂಲ ಇದೆ. ಇನ್ನು ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ನಿಮಗೆ ಅನುಕೂಲ ಇದೆ. ಕಲಿಯೋದಕ್ಕೂ ಅನುಕೂಲ ಇದೆ, ಕಲಿಸೋದಕ್ಕೂ ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಸ್ವಲ್ಪ ಅನುಕೂಲ ಇದೆ. ಎಲ್ಲ ರೀತಿಯಲ್ಲೂ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಆರ್ಥಿಕ ಸಂಕಷ್ಟದಿಂದ ತಾವು ಪಾರಾಗಿರ್ತೀರಿ. ಸಾಮಾನ್ಯವಾಗಿ ಈ ಒಂದು ರಾಶಿಯವರಿಗೆ ನಿಮಗೆ ಗುರುಬಲ ಇದೆಯಾ, ಗುರುಬಲ ಇದೆ ಅಂತಾನು ಹೇಳ್ಬೋದು, ಇಲ್ಲ ಅಂತಾನು ಹೇಳ್ಬೋದು ಅಂತ ಒಂದು ಜಾತಕ ಇದು. ಮತ್ತೆ ಕಾಲಪುರುಷನ ರಹಸ್ಯ ಕ್ಷೇತ್ರ ಅಂತಾನು ಕೂಡ ಹೇಳ್ತೀವಿ. ಇಲ್ಲಿ ಗುಪ್ತಧನಗಳಿರುತ್ತೆ. ನಾವು ಮಾಡಿರ್ತಕ್ಕಂಥ ಎಷ್ಟೋ ಹಿಂದಿನ ಮಾಡಿರ್ತಕ್ಕಂಥ ಗುಪ್ತಧನಗಳು ಅಂತಂದ್ರೆ ನಾವು ಒಂದಷ್ಟು ದುಡ್ಡು ಕಾಸು ಮಾಡಿರೋ ಒಂದಷ್ಟು ಎಫ್ ಡಿನೋ ಅಥವಾ ಏನೋ ಅಸೆಟ್ ಮಾಡಿರ್ತೀವಿ. ಅದು ಕೂಡ ಎಲ್ರಿಗೂ ಊರಲ್ಲಿ ಹೇಳ್ಕೊಂಡು ಹೋಗಲ್ಲ, ನಾವು ನಮ್ಮ ಮಟ್ಟಿಗೆ ನಾವು ಮಾಡಿಟ್ಕೊಂಡಿರ್ತೀವಿ. ಅದು ಕೂಡ ನಿಮಗೆ ಆಪತ್ತು ಕಾಲದಲ್ಲಿ ಸಹಾಯ ಆಗತ್ತೆ. ಇನ್ನು ಎಲ್ಲ ವಿಷಯಗಳನ್ನು ಎಲ್ರಿಗೂ ಎಲ್ಲಾನು ಹೇಳ್ತಾ ಹೋಗಲ್ಲ, ಯಾರಿಗೆ ಎಷ್ಟು ಹೇಳ್ಬೇಕು ಅಷ್ಟು ಬೇಕಾ ಹೇಳ್ತೀವಿ. ಅದು ಕೂಡ ಒಂದು ವಿಚಾರ ಆಗಿರ್ತದೆ. ವಿದ್ಯಾಭ್ಯಾಸ ಅನ್ನೋ ಅಷ್ಟೇ, ತುಂಬಾ ಎಷ್ಟು ಓದಿದ್ರು ಕೂಡ ಎಷ್ಟು ಓದಿದ್ದೀನಿ ಅಂತ ನೀವು ಹೇಳಲ್ಲ, ಕೇಳಿದ್ರೆ ಹೇಳ್ತೀರಿ. ಹಾಗೆ ನಿಮ್ಮ ಒಂದು ರಾಶಿ ಫಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ಯಾವುದೇ ಮಾಡಿದ್ರು ಕೂಡ ಒಂದು ಯೋಚನೆ ಮಾಡ್ಕೊಂಡು ಮಾಡಿ, ಪ್ರಯತ್ನ ಪಡಿ. ಒಂದ್ ವೇಳೆ ತೊಂದರೆ ಇದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಎಲ್ಲಾ ರೀತಿ ಅನುಕೂಲ ಇದೆ. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಅತ್ಯುತ್ತಮ ಶೋಫಲ ಅಂತಾನೆ ಹೇಳ್ಬೇಕು. ಒಂದ್ ವೇಳೆ ತೊಂದರೆ ಇದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಹತ್ತಿರ ಇರತಕ್ಕಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಮಂಗಳವಾರ ದಿನ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ. ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.